ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಝಾನ್ಸಿಗೆ ಎಲ್ಲ ನೆನಪು ವಾಪಸ್ ಬಂತ. ಅಮ್ಮ ಅವಳ ಕೈಗೆ ಸಿಕ್ಕೇ ಬಿಟ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಡಾಕ್ಟರ್ ಹತ್ರ ಬಂದಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ಥೆರಪಿ ಇದೆ. ಇಲ್ಲಿ ಝಾನ್ಸಿ ತನ್ನ ಫ್ರೆಂಡ್ ಅಪ್ಪನ ಹತ್ರ ಥೆರಪಿ ತಗೊಳ್ಳೋಕೆ ಮುಂದಾಗ್ತಿದ್ದಾಳೆ. ಬಿಕಾಸ್ ತನ್ನ ಬದುಕಿನಲ್ಲಿ 7 ತಿಂಗಳಲ್ಲಿ ಏನಾಯಿತು ಅನ್ನೋ ವಿಷಯವನ್ನು ತಿಳ್ಕೋಬೇಕು ಅನ್ನೋದು ಝಾನ್ಸಿ ಇಚ್ಛೆ ಆಗದೆ, ಅದೇ ಕಾರಣಕ್ಕೆ ಆಕೆ ಡಾಕ್ಟರ್ ಹತ್ರ ಬರ್ತಾರೆ. ರಾಘುವನ್ನ ನೀನು ಹೊರಗಡೆನೆ ಇರು ಅಂತ ಹೇಳಿ ಝಾನ್ಸಿ ಒಳಗಡೆ ಹೋಗ್ತಾರೆ. ಈ ಕಡೆ ರಾಘು ಅಂತೂ ಇವತ್ತು ಈ ರೀತಿ ಮಾತಾಡ್ತಿದ್ರೆ ಬರಬೇಕಾದ್ರೆ ನನ್ನ ಯಜಮಾನ ರಾಘು ಅಂತಾನೆ ಬರ್ತೀರಾ ಅನ್ಸುತ್ತೆ ಮೇಡಮ್ ಅಂತ ಹೇಳಿ ರಾಘು ಅನ್ಕೊಂಡು ಎಷ್ಟೊತ್ತಂತ ನಿಂತ್ಕೊಳ್ಳಿ, ಒಳಗಡೆ ಸ್ವಲ್ಪ ನಿಂತ ಮಾಡೋಣ ಅಂತ ಅನ್ಕೊಂಡಿದ್ದೆ. ಕಾರ್ ಒಳಗಡೆ ಖರ್ಚು ಹಾಕೊಂಡು ಕುತ್ಕೋತಾರೆ. ಅದರ ನಡುವೆ ಹೂ ಮಾರ್ಕೊಂಡು ಮಂಜುಳಾ ಅವರು ಬರ್ತಾರೆ. ಇಲ್ಲಿ ಮಂಜುಳಾ ಅವ್ರು ಬಂದಿದ್ದ ರಾಘು ಅನ್ನೋದು ಗೊತ್ತಿದೆ. ಸರ್ ತಗೊಳ್ಳಿ ಸರ್, ಹೂ ತಗೊಳ್ಳಿ ಸರ್, ನಮ್ಮ ಕಷ್ಟಕ್ಕಾಗತ್ತೆ, ದಯವಿಟ್ಟು ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಇದೇನಿದು ಚಿಕ್ಕಮ್ಮನ ಧ್ವನಿ ಹಾಗೆ ಕೇಳಿಸ್ತಿದ್ಯಲ್ಲ ಅಂತ ಯೋಚನೆ ಮಾಡಿದಂಥ ರಾಘು ಕರ್ಚೀಫನ್ನ ತೆಗೆದಿದ್ದೆ ನೋಡ್ತಾನೆ. ನೋಡಿದ್ರೆ ಅವರ ಚಿಕ್ಕಮ್ಮ ನೋಡಿದೆ. ಏನಿದು ಚಿಕ್ಕಮ್ಮ, ನೀವಿಲ್ಲಿ ಹೂ ಮಾರ್ತಿದ್ರಾ ಅಂದಾಗ, ಅದು ಹಾಗಲ್ಲ ರಾಘು, ನಾನು ಯಾಕೆ ಹೂ ಮಾರ್ಕೊಂಡು ಹೋಗ್ಲಿ, ನಾನು ದೇವರಿಗೆ ಬೆಳ್ಳಿ ಕಿರೀಟ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಅದೇ ಕಾರಣಕ್ಕೋಸ್ಕರನೇ ನಂದೇ ದುಡ್ಡಲ್ಲಿ ಮಾಡಿಸ್ಬೇಕು ಅಂತ ಹರಕೆ ಹೊತ್ತಿರೋದ್ರಿಂದ ಈ ರೀತಿ ಹೂ ಮಾರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಚಿಕ್ಕಮ್ಮ ನನ್ನ ಹತ್ರ ಸುಳ್ಳು ಹೇಳ್ತಿದ್ರ, ದಯವಿಟ್ಟು ನಿಜ ಹೇಳಿ, ಯಾಕೆ ನಾನು ನಿಮ್ಮನೆ ಮಗ ಅಲ್ವಾ, ನನ್ನನ್ನು ನಿಮ್ಮವನು ಅಂತ ಭಾವಿಸಿಲ್ವಾ ಅಂತ ರಾಘು ಹೇಳಿದ ತಕ್ಷಣ, ಅಯ್ಯೋ ಮಗನ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ, ನೀನು ನನ್ನ ಮಗ, ನನ್ನ ಮನೆ ಮಗ, ನಮ್ಮನೆ ಗಂಡ ಮಗ ನೀನು ಅಂತ ಹೇಳ್ತಾರೆ. ಆದಮೇಲೆ ಸತ್ಯ ಹೇಳ್ಬೋದಲ್ವಾ ಚಿಕ್ಕಮ್ಮ ಅಂತ ರಾಘು ಹೇಳಿದಕ್ಕೆ, ನಿನ್ನ ಹತ್ರ ಇನ್ನೇನು ಮುಚ್ಚು ಮರೆ ಮಾಡೋದು ರಾಘು, ಇದೆಲ್ಲ ಮಾಡ್ತಿರೋದೇ ನಿನಗೋಸ್ಕರ ಅಂತ ಹೇಳ್ತಾರೆ. ಏನಮ್ಮ ಮಾತಾಡ್ತಿದ್ರ, ನನಗೋಸ್ಕರನ ಅಂದಾಗ, ಹೌದಪ್ಪ ನಿನ್ಗೋಸ್ಕರನೇ, ನೀನು ಕಷ್ಟಪಡ್ತಿರೋದನ್ನು ನೋಡೋಕೆ ಆಗ್ತಿಲ್ಲ ನನ್ನಿಂದ, ಅದೇ ಕಾರಣಕ್ಕೆ ನನ್ನಿಂದ ಏನಾದರೂ ಸಹಾಯ ಆಗ್ಬೋದೇನು ಅಂತ ಈ ರೀತಿ ಹೂ ಮಾಡ್ತಿದ್ದೇನೆ ಅಷ್ಟೇ ಅಂದಾಗ, ಏನು ಚಿಕ್ಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀರಾ, ಕಷ್ಟನ ಯಾವತ್ತೂ ಕೂಡ ಅವರ ಕುಟುಂಬದ ಜವಾಬ್ದಾರಿ ಅವ್ರಿಗೆ ಕಷ್ಟ ಆಗೋದಿಲ್ಲ. ಯಾವತ್ತೂ ಆ ಮನೆ ಮಗ ಅಂದವನು ಅವನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ. ದಯವಿಟ್ಟು ಈ ರೀತಿ ಎಲ್ಲ ಇನ್ನು ಮುಂದೆ ನಡ್ಕೋಬೇಡಿ, ಇನ್ನು ಮುಂದೆ ಏನೇ ಇದ್ರೂ ಕುಟುಂಬಕ್ಕೆ ಏನೇ ಮಾಡಬೇಕಂದ್ರೂ ಅದನ್ನು ನಾನೇ ಮಾಡ್ತೀನಿ, ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತಾ ಇದ್ದೀರಾ ಅಂತ ಹೇಳಿ ರಾಘು ಹೇಳ್ತಾರೆ. ಸರಿ ಬಿಡಪ್ಪ, ಪರವಾಗಿಲ್ಲ, ನಾನು ಇದನ್ನು ಮಾಡೋದ್ರಿಂದ ಕಷ್ಟ ಕಾರ್ಪಣ್ಯ ದೂರ ಆಗತ್ತೆ ಅಂತ ಮಂಜುಳವರು ಹೇಳಿದ್ರೆ, ಇಲ್ಲ ಚಿಕ್ಕಮ್ಮ ನೀವು ಈ ರೀತಿ ಎಲ್ಲ ಹೂ ಮಾರೋದು ನಂಗೆ ಇಷ್ಟ ಆಗೋದಿಲ್ಲ, ನಿಜವಾಗ್ಲೂ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಹೂ ಮಾರಬಾರ್ದು ಅಂದಾಗ, ಖಂಡಿತ ಬಿಡು ಮಗನೆ, ನೀನೇ ಹೇಳಿದ್ಮೇಲೆ ನಾನು ಯಾಕೆ ಮಾರಲಿ, ಇನ್ನು ಮುಂದೆ ನಾನು ಮಾರೋದಿಲ್ಲ ಅಂತ ಹೇಳ್ತಾರೆ. ಈಗಲೂ ಕೂಡ ನೀವು ನನ್ನ ಹತ್ರ ಯಾವುದೇ ವಿಷಯ ಮುಚ್ಚಿಟ್ಟಿಲ್ವಾ, ನಿಮ್ಮ ಮನೆ ಮಗ ಅಂತ ಅಂದ್ಕೊಂಡಿದ್ರೆ, ನಿಮ್ಮ ಮಗ ಅಂತ ನನ್ನನ್ನು ಅಂದ್ಕೊಂಡಿದ್ರೆ ನೀವು ಸತ್ಯ ಹೇಳಿರ್ತಿದ್ರಿ ಅಲ್ವಾ ಚಿಕ್ಕಮ್ಮ ಅಂತ ರಾಘು ಹೇಳಿದಕ್ಕೆ, ಏನಪ್ಪ ಮಾತಾಡ್ತಿದ್ಯಾ, ನನಗೆ ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ, ನಾನು ಯಾವ ವಿಷಯನೂ ಕೂಡ ಇನ್ನು ಮುಚ್ಚಿಟ್ಟಿಲ್ಲ ಅಂತ ಮಂಜುಳವರು ಹೇಳ್ತಾರೆ. ಇಲ್ಲ ಚಿಕ್ಕಮ್ಮ, ಪಲ್ಲವಿ ಒಡವೆಗಳು ಬದಲಾಗಿರೋ ವಿಷಯವನ್ನು ನೀವು ನನ್ನ ಹತ್ರ ಹೇಳಲೇ ಇಲ್ಲ ಅಲ್ವಾ ಅಂದಾಗ, ಅಯ್ಯೋ ಅದ ವಿಷಯ ನಿಮ್ಗೆ ಗೊತ್ತಾಯ್ತು ರಾಘು ಅಂದಾಗ, ಅದು ಹೇಗೆ ಗೊತ್ತಾಯ್ತು ಏನು ಅನ್ನೋದು ಬೇಡ, ಏನಾಯಿತು ಅನ್ನೋದನ್ನು ತಿಳಿಸಿ ಅಂತ ರಾಘು ಹೇಳಿದ್ದಕ್ಕೆ, ಅದು ನಿಜಕ್ಕೂ ಹೇಗಾಯಿತು ಅಂತ ಗೊತ್ತಿಲ್ಲ ರಾಘು, ಪಲ್ಲವಿ ಒಡವೆಗಳನ್ನ ಎಲ್ಲವೂ ಕೂಡ ಬದಲಾಗ್ಬಿಟ್ಟಿದೆ, ನಾನು ಹೋಗಿ ಮಾತಾಡಿದೆ, ಬಿಲ್ ಕೂಡ ತೋರಿಸ್ದೆ, ಆದರೆ ಅವರು ಒಡವೆ ತರದೆ ಯಾವುದೇ ಕಾರಣಕ್ಕೂ ಮನೆಗೆ ಬರಬಾರ್ದು ಅಂತ ಹೇಳಿದರು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ದುಡ್ಡಿನ ಒಡವೆಗಳನ್ನ ಹೇಗೆ ತರೋದು, ಏನು ಮಾಡೋದಪ್ಪ ಅಂತ ಮಂಜುಳವರು ಹೇಳಿದ್ದಕ್ಕೆ, ನೀನು ಏನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ನಾನಿದ್ದೇನಲ್ವಾ, ಎಲ್ಲವನ್ನ ಕೂಡ ಮಾಡ್ತೀನಿ ಅಂತಾರೆ. ನಿಮಗೆ ಕಷ್ಟ ಆಗುತ್ತೆ ಅಲ್ವಾ ಮಗನೇ, ಮತ್ತೆ ಈ ರೀತಿಯಾಗಿ ಕಷ್ಟಪಡೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಮಂಜುಳವರು ಹೇಳಿದಕ್ಕೆ, ಏನಮ್ಮ ಮಾತಾಡ್ತಿದ್ರ ಚಿಕ್ಕಮ್ಮ, ನೀವು ತಂಗಿ ವಿಷಯದಲ್ಲಿ ಅನ್ನ ಮಾಡೋದು ಅವನ ಕರ್ತವ್ಯ, ಅದು ಅವನಿಗೆ ಕಷ್ಟ ಆಗೋದಿಲ್ಲ ಅಂತ ಹೇಳಿದೆ. ನೀವು ಏನೂ ಕೂಡ ತಲೆ ಕೆಡಿಸ್ಕೋಬೇಡಿ, ಇನ್ನು ಮುಂದೆ ನಾನು ಎಲ್ಲವನ್ನ ಕೂಡ ನೋಡ್ಕೋತೀನಿ, ನೀವು ಮನೆಗೆ ಹೊರಡಿ ಅಂತ ಹೇಳಿ ಕಳಿಸ್ತಾರೆ. ಅಯ್ಯೋ ಚಿಕ್ಕಮ್ಮ, ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ರ ನೀವು, ನನಗೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವೇ ಹೂ ಮಾರಿ ದುಡ್ಡು ಸಂಪಾದನೆ ಮಾಡೋಕೆ ಬಂದಿದ್ರ, ಆದರೆ ನಿಮ್ಮ ಮೇಲೆ ನಾನು ಒಂದು ಕ್ಷಣಕ್ಕೆ ಡೌಟ್ ಪಟ್ಬಿಟ್ನಲ್ಲ, ನಿಜವಾಗ್ಲೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು, ತನ್ನ ತಂಗಿ ಬದುಕನ್ನು ಹೇಗಾದರೂ ಮಾಡಿ ಸರಿಪಡಿಸಲೇಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ರಾಘು. ತದನಂತರ ಝಾನ್ಸಿ ಮೇಡಮ್ ವಿಷಯದಲ್ಲಿ ಮಾತ್ರ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ, ಇನ್ನು ಮುಂದೆ ಮನೆ ಕಡೆ ಕೂಡ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ರಾಘು ಕಾರಲ್ಲಿ ಹೋಗಿ ಕುತ್ಕೊಂಡು ಮ್ಯೂಸಿಕನ್ನು ಪ್ಲೇ ಮಾಡ್ತಾರೆ. ಇತ್ತ ಕಡೆ ತುಳಸಿ ಅವರು ರಾಘು ಮತ್ತು ಮಂಜುಳವರು ಆಡಿದ ಎಲ್ಲ ಮಾತುಗಳನ್ನ ಕೂಡ ಕೇಳಿಸ್ಕೊತಾರೆ. ರಾಘು, ನೀನು ಎಷ್ಟು ಒಳ್ಳೆಯವನು, ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತೀಯ, ನಿಜವಾಗ್ಲೂ ನಿನ್ನ ವೀಕ್ನೆಸ್ಸೇ ನಿನ್ನಮ್ಮ ನಿನ್ನ ಕುಟುಂಬ ಅಲ್ವಾ, ನನ್ನ ಮಗ ಒಳ್ಳೆ ಕೆಲಸ ಮಾಡಿದಾನೆ, ಈ ಫೋನ್ ಕದಲಿಕೆಯನ್ನು ಮಾಡಿ ಖಂಡಿತವಾಗ್ಲೂ ಇದರಿಂದ ನನಗೆ ತುಂಬಾ
ಯೂಸ್ ಆಗತ್ತೆ ಅಂತ ತುಳಸಿ ಅವರು ಅನ್ಕೋತಾರೆ. ಆ ಕಡೆ ಪ್ರಣವ್ ಕೂಡ ಜಾನ್ಸಿ ಯಾವುದೇ ರೀತಿ ಥೆರಪಿ ತಗೋಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಅಡ್ಡಿಪಡಿಸೋಕೆ ಅಂತ ಹೋಗ್ತಿದ್ದಾರೆ. ಅಷ್ಟರಲ್ಲಿ ಮಗನಿಗೆ ತುಳಸಿ ಇಬ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಪ್ರಣವ್ ಎಲ್ಲಿ ಹೋಗ್ತಿದ್ಯಾ ನೀನು ಅಂದಾಗ, ನಾನು ಆನ್ ದ ವೇ ಹೋಗ್ತಿದ್ದೀನಮ್ಮ, ನೀವೇನು ಯೋಚನೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಜಾನ್ಸಿಗೆ ವಿಷಯ ಗೊತ್ತಾಗೋದಿಲ್ಲ, ಆ ರೀತಿ ನಾನು ಮಾಡ್ತೀನಿ, ಜೊತೆಗೆ ಒಂದಷ್ಟು ಜನ ಹುಡುಗರನ್ನು ಕರ್ಕೊಂಡು ಹೋಗ್ತಿದ್ದೀನಿ, ರಾಘು ಹೊರಗಡೆನೇ ಇದ್ದಾನೆ, ಅವನನ್ನು ತಡಿಬೇಕಲ್ವ, ಅದೇ ಕಾರಣಕ್ಕೆ ನನ್ನ ಕೆಲಸ ನಾನು ಮಾಡ್ತೀನಿಮೋ, ನೀವು ಯಾವುದೇ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಬಗ್ಗೆ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿಜಕ್ಕೂ ನಿನಗೆ ಶುಭಾಷ್ಗಿರಿ ಕೊಡಬೇಕು, ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡು ಅಂತ ತುಳಸಿ ಅವರು ಹೇಳ್ತಿರ್ತಾರೆ. ಅಷ್ಟರಲ್ಲಿ ರಾಘುಗೆ ಅಲ್ಲಿ ಮ್ಯೂಸಿಕ್ ಸರಿಯಾಗಿ ಕನೆಕ್ಟ್ ಆಗ್ತಿರೋದಿಲ್ಲ, ಏನಾದರೂ ಫೋನ್ ಬರ್ತಿದ್ಯಾ ಅಂತ ಅನ್ಕೊಂಡು ನೋಡ್ತಾರೆ, ಬಟ್ ಫೋನ್ ಬರ್ತಿರೋದಿಲ್ಲ, ಬಟ್ ಯಾರ್ದು ಸೌಂಡ್ ಕೇಳಿಸ್ದಾಗ ಆಗುತ್ತೆ. ಹಾಗಾಗಿ ಫೋನನ್ನ ಕಿವಿ ಹತ್ರ ಇಟ್ಕೋತಾರೆ. ಆಗ ಪ್ರಣವ್ ಮಾತಾಡ್ತಿರೋ ಮಾತುಗಳು ಗೊತ್ತಾಗುತ್ತೆ. ನಾನು ಹೋಗ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಜಾನ್ಸಿಗೆ ಹಳೆ ನೆನಪು ಬರಬಾರ್ದು, ಆ ರೀತಿ ತಡಿತೀನಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಅದನ್ನು ನೋಡಿದ್ದೆ ರಾಘು ಅನ್ಕೋತಾರೆ, ಏನಿದು ನನ್ನ ಫೋನ್ನ ಕದ್ದಾಲಿಸ್ತಿದ್ದಾರಾ, ಇದನ್ನೆಲ್ಲ ಪ್ರಣವ್ ಮಾಡಿರೋದಾ, ಹಾಗಿದ್ರೆ ಇದರಿಂದ ತುಳಸಿಯವರಿದ್ದಾರಾ ಅಥವಾ ಪ್ರಣವೇ ಎಲ್ಲ ಆಟ ಆಡ್ತಿದ್ದಾನ ಅಂತ ಹೇಳಿ ಇಲ್ಲಿ ರಾಘುಗೆ ಅನುಮಾನ ಬರುತ್ತೆ. ತಕ್ಷಣ ಈ ಕಡೆ ಕಾಲ್ ಕಟ್ ಮಾಡಿದ್ದೆ ರಾಯ್ ಹತ್ರ. ರಾಯ್, ಆದಷ್ಟು ಬೇಗ ನೀನು ಹೋಗಿ ತಾತನ ಜೊತೆ ಇರು, ಯಾವುದೇ ರೀತಿಯಲ್ಲೂ ಕೂಡ ತಾತನ ತೊಂದರೆ ಆಗಬಾರ್ದು, ಇಲ್ಲಿ ಪ್ರಣವ್ ಏನೋ ಮಾಡೋಕೆ ಹೊರಟಿದ್ದಾನೆ, ನಾನು ಚಾನ್ಸಿ ಮೇಡಮ್ ಹತ್ರ ಹೋಗ್ತೀನಿ ಅಂದಾಗ, ನೀವು ಚಾನ್ಸಿ ಮೇಡಮ್ನೇ ಕರ್ಕೊಂಡು ಮನೆಗೆ ಬಂದ್ಬಿಡ್ಬಹುದಲ್ವಾ ಸರ್ ಅಂತ ಹೇಳಿ ರಾಯ್ ಹೇಳಿದಕ್ಕೆ ಅವರು ಥೆರಪಿ ತಗೋತಿದ್ದಾರೆ, ಹಾಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ರಾಘು, ಹೌದಾ, ಹಾಗಿದ್ರೆ ಬರಬೇಕಾದ್ರೆ ಇಬ್ಬರು ಕೂಡ ಜೊತೆಯಾಗೆ ಬರ್ತೀರಾ ಅನ್ಸುತ್ತೆ ಅಂತ ಹೇಳಿ ರಾಯ್ ಕೂಡ ಹೇಳ್ತಾರೆ. ಇತ್ತ ಕಡೆ ನಾನೇನಾದರೂ ಮಾಡಬೇಕು, ಏನಾದರೂ ಪ್ರಣವ್ ಎಡವಟ್ ಮಾಡಿದ್ರೆ ಅನ್ಕೊಂಡಿದ್ದೆ, ಇಲ್ಲಿ ತುಳಸಿಯವ್ರು ಬಂದು ತನ್ನ ಅಪ್ಪನ ಹತ್ರ ಮಾತಾಡಿ, ಡಾಕ್ಟರ್ ಹತ್ರ ಮಾತಾಡು, ಯಾವುದೇ ಕಾರಣಕ್ಕೂ ಕೂಡ ಆ ಥೆರಪಿ ಕಂಪ್ಲೀಟ್ ಆಗದಿರೋ ಹಾಗೆ ನೋಡ್ಕೊ, ಜಾನ್ಸಿಗೆ ಫೋನ್ ಕೊಡಿ ಅಂತ ಹೇಳು ಅಂತೆಲ್ಲ ಅಪ್ಪನ ಹೇಳಿರ್ತಾರೆ, ಅಪ್ಪನ ಹೆದರಿಸಿರ್ತಾರೆ. ಹಾಗಾಗಿ ಇಲ್ಲಿ ಸಂಪತ್ ಕುಮಾರ್ ಅವರು ಕೂಡ ಜಾನ್ಸಿಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಬಟ್ ಆಲ್ರೆಡಿ ಅಲ್ಲಿ ಜಾನ್ಸಿ ಥೆರಪಿಗೆ ಒಳಗಾಗ್ತಿದ್ದಾಳೆ. ಡಾಕ್ಟರ್ ಕೂಡ ನಿನಗೆ ಗಂಟೆ ಬಾರಿಸಿದ ಮಾತ್ರಕ್ಕೆ ಎಲ್ಲ ಕೂಡ ಮರ್ತು ಹೋಗುತ್ತೆ ಅಂದಾಗ, ಮತ್ತೆ ನಾನು ಹೇಗೆ ನೆನ್ಪಿಟ್ಕೊಳ್ಳಿ ಅಂದಾಗ, ನಾನು ನಿನ್ನನ್ನು ಅದೇ ಪ್ರೊಸೀಜರಲ್ಲಿ ಹೊರಗಡೆ ಕರ್ಕೊಂಡ್ಬಂದು ಒಂದು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಆಗ ಎಲ್ಲವೂ ಕೂಡ ನಿನಗೆ ನೆನಪಿರುತ್ತೆ, ಜೊತೆಗೆ ಇದೆಲ್ಲನೂ ಕೂಡ ವಿಡಿಯೋ ಕಾಲಿಂಗಲ್ಲಿ ರೆಕಾರ್ಡ್ ಕೂಡ ಮಾಡಿರ್ತೀನಿ ಅಂತ ಹೇಳ್ತಾರೆ. ನೀನು ಎಲ್ಲದಕ್ಕೂ ಕೂಡ ಸೈನ್ ಮಾಡಬೇಕು, ಒಪ್ಪಿಗೆ ಇದೆ ಅಂತ, ಫ್ಯಾಮಿಲಿ ಜೊತೆ ಮಾಡಬೇಕು, ಬಟ್ ನನ್ನ ಮಗಳ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಅದೇ ಕಾರಣಕ್ಕೆ ನೀನು ಒಬ್ಬಳನ್ನೇ ಇಟ್ಕೊಂಡು ಈ ಥೆರಪಿಯನ್ನು ಮಾಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳ್ತಾರೆ. ತದನಂತರ ಜಾನ್ಸಿ ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕ್ತಾರೆ. ನಂತರ ಥೆರಪಿ ಶುರುವಾಗುತ್ತೆ. ಥೆರಪಿಯಲ್ಲಿ ಡಾಕ್ಟರ್ ಕೇಳಿದ ಎಲ್ಲ ಪ್ರಶ್ನೆಗೆ ಜಾನ್ಸಿ ಉತ್ತರಿಸ್ತಿದ್ದಾರೆ. ಒಂದು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿದ್ದು, ನಂತರ ಅವ್ರ ಮೇಲೆ ಪ್ರೀತಿ ಆಗಿದ್ದು, ಪ್ರೀತಿ ಪಡ್ಕೊಳ್ಳೋಕೆ ಹೋಗಿದ್ದು ಎಲ್ಲವನ್ನ ಕೂಡ ಆಕೆ ಹೇಳ್ಬಿಡ್ತಾಳೆ, ಅದು ಬೇರೆ ಯಾರು ಅಲ್ಲ ರಾಘು ಅನ್ನೋ ವಿಷಯವನ್ನು ಕೂಡ ತಿಳಿಸ್ತಾರೆ. ನಂತರ ಡಾಕ್ಟರ್ಗೆ ಎಲ್ಲ ವಿಷಯ ಗೊತ್ತಾಗ್ತದೆ. ಅಷ್ಟರಲ್ಲಿ ಇಲ್ಲಿ ಪ್ರಣವ್ ಕಡೆ ರೌಡಿಗಳು ಎಲ್ಲರೂ ಕೂಡ ಬಂದಿದೆ, ಡಾಕ್ಟರ್ನ ಲಾಕ್ ಮಾಡಿದ್ದಾರೆ. ಇಂಥ ಕಡೆ ಆಲ್ರೆಡಿ ಸಂಪತ್ ಕುಮಾರ್ ಅವರು ಡಾಕ್ಟರ್ಗೆ ಕಾಲ್ ಮಾಡಿದ್ದೆ, ನನ್ನ ಮೊಮ್ಮಗಳು ಕೊಡಿ ಅಂದಿರ್ತಾರೆ, ಬಟ್ ಕೊಡೋಕ್ಕಾಗೋದಿಲ್ಲ, ಥೆರಪಿಲಿದ್ದಾರೆ ಅಂತ ಕಾಲ್ ಕಟ್ ಮಾಡಿರ್ತಾರೆ. ಇದರ ನಡುವೆ ಪ್ರಣವ್ ಬಂದು ನಿನ್ನ ಸಾಯಿಸ್ಬಿಡ್ತೀನಿ, ಜಾನ್ಸಿಗೆ ನಾನೇ ಅವಳನ್ನ ಮದುವೆ ಆಗಬೇಕಾಗಿರೋ ಹುಡುಗ ಅಂತ ನೀನು ಹೇಳಬೇಕು, ಪ್ರಣವ್ನ ನೀನು ಎಂಗೇಜ್ಮೆಂಟ್ ಆಗೋಕ್ಕೆ ಹೋಗಿದ್ದೆ ಅನ್ನೋ ವಿಷಯವನ್ನು ನೀನು ತಿಳಿಸ್ಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಕೂಡ ಡಾಕ್ಟರ್ ಅದೇ ವಿಷಯವನ್ನು ಜಾನ್ಸಿಗೆ ಕನ್ವೆ ಮಾಡ್ತಾರಾ ಅಥವಾ ರಾಘುನೇ ನಿನ್ನ ಗಂಡ ಅನ್ನೋ ವಿಷಯವನ್ನು ತಿಳಿಸಿದೆ. ಜಾನ್ಸಿ ರಾಘುವನ್ನು ಒಂದು ಮಾಡ್ತಾರಾ. ಅದ ಕಡೆ ಸುಮಿತ್ರಾ ಅವರನ್ನ ರಾಘು ಮತ್ತು ಜಾನ್ಸಿ ಸೇರಿಕೊಂಡು ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.